ಎಲ್ರಿಗೂ ನಮಸ್ಕಾರ. ನಾವಿವತ್ತು ಅಡಿಷನಲ್ ಇಂಡೆಂಟ್ ಹೇಗೆ ಅಪ್ಲೈ ಮಾಡೋದು ಮತ್ತು ಅದರ ಅಪ್ರೂವಲ್ ಪ್ರಾಸೆಸ್ ಹೇಗೆ ಅಂತ ನೋಡೋಣ. ಅಡಿಷನಲ್ ಇಂಡೆಂಟ್ ಬಂದು ಬರೀ ಫ್ರೀ ಕ್ಯಾಟಗರಿಗೆ ಮಾತ್ರ ಬಿಟ್ಟಿದ್ದೀವಿ. ಸೊ ಸೇಲ್ ಕ್ಯಾಟಗರಿ ಅಂಡರ್ ಬರೋ ಸ್ಕೂಲ್ಗಳು ಯಾವುದು ಅಡಿಷನಲ್ ಇಂಡೆಂಟ್ಗೆ ಎಲಿಜಿಬಲ್ ಇರೋದಿಲ್ಲ. ಯಾವುದ್ಯಾವುದು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಲೋಕಲ್ ಬಾಡಿ ಏಡೆಡ್ ಇರುತ್ತಲ್ವ, ಆ ಕ್ಯಾಟಗರಿಯಲ್ಲಿ ಬರೋ ಸ್ಕೂಲ್ಗಳಿಗೆ ಮಾತ್ರ ನಾವು ಅಡಿಷನಲ್ ಇಂಡೆಂಟ್ ಹಾಕ್ಬೋದು. ಸೊ ನಿಮ್ಮ ಲಾಗಿನಲ್ಲಿ ಯೂಸರ್ ಐ ಡಿ ಮತ್ತು ಒ ಟಿ ಪಿ, ನೀವು ಯಾವಾಗ ಯೂಸರ್ ಐ ಡಿ ಹಾಕ್ಬಿಟ್ಟು ಒ ಟಿ ಪಿ ರಿಸೀವ್ ಮಾಡ್ತೀರಲ್ವ, ಆ ರೀತಿಯೇ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಟೆಸ್ಟ್ ಯು ಆರ್ ಎಲ್ ಯೂಸ್ ಮಾಡ್ತಿರೋದ್ರಿಂದ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕ್ತಾ ಇದ್ದೀನಿ. ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್, ಯೂಸರ್ ಐ ಡಿ ಪಾಸ್ವರ್ಡ್ ಅಂದರೆ ಯೂಸರ್ ಐ ಡಿ ಮತ್ತು ಒ ಟಿ ಪಿ ನಿಮಗಿರುತ್ತೆ. ಲಾಗಿನ್ ಹಾಕಿ ಅಡಿಷನಲ್ ರಿಕ್ವೆಸ್ಟ್ ಅಡಿಷನಲ್ ಇಂಡೆಂಟ್ ಅಂತ ಇರುತ್ತೆ, ಅದನ್ನು ಓಪನ್ ಮಾಡಿದರೆ ನೀವೇನೇ ಸರ್ಚ್ ಮಾಡಬೇಕಂದ್ರೂ ಇಲ್ಲೊಂದು ಎಂಟರ್ ಕೀವರ್ಡ್ ಅಂತ ಇರುತ್ತಲ್ಲ, ಅಲ್ಲಿ ಹಾಕಿದ್ರೆ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಸೊ ರಿಕ್ವೆಸ್ಟ್ ಅಡಿಷನಲ್ ಇಂಡೆಂಟ್ ಹೋಗಿ ನಿಮ್ಮ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆಯಾ ಅಂತ. ಡಿಸ್ಟ್ರಿಕ್ಟು, ಬ್ಲಾಕ್, ಸ್ಕೂಲ್ ನೇಮ್, ಕ್ಲಸ್ಟರು, ಡಿಪಾರ್ಟ್ಮೆಂಟು. ಇಲ್ಲಿ ಮೀಡಿಯಮ್ಮು 2 ಮೀಡಿಯಮ್ ಇರುತ್ತೆ. ಕೆಲವೊಂದು ಕಡೆ ಕೆಲವೊಂದು ಸ್ಕೂಲಲ್ಲಿ 1 ಮೀಡಿಯಮ್ ಇರುತ್ತೆ, ಕೆಲವೊಂದು ಸ್ಕೂಲಲ್ಲಿ 2 ಮೀಡಿಯಮ್ ಇರುತ್ತೆ. ಸೊ ನೀವು ಈ ಸ್ಕೂಲ್ ನಾನು ಯಾವ್ದು ತೋರಿಸ್ತಾ ಇದ್ದೀನಿ ಅದರಲ್ಲಿ 2 ಮೀಡಿಯಮ್ ಇದೆ. ಸೊ 1 ಮೀಡಿಯಮ್ನ ಸೆಲೆಕ್ಟ್ ಮಾಡಿ ಸೇವ್ ಕೊಡಿ. ಆರ್ ಯು ಶ್ಯೂರ್ ಟು ವಾಂಟ್ ಟು ಸೇವ್ ದ ರಿಕ್ವೆಸ್ಟ್ ಅಂತ ಇದೆ. ಸೊ ಓಕೆ ಕೊಡ್ತೀನಿ. ಸೊ ಇಲ್ಲಿ ಸೇವ್ ಆಯಿತು. ಮತ್ತು ಇನ್ನೊಂದು ಮೀಡಿಯಮ್ ಸೇವ್. ಸೊ ನಾವು 2 ಮೀಡಿಯಮ್ ಇರೋದ್ರಿಂದ 2 ಸಲ ಸೇವ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೀಸ್ ಆರ್ ಡಿಲೀಟ್, ನಿಮಗೆ ಬೇಡ ಇದು ಅಂದರೆ ಡಿಲೀಟ್ ಮಾಡ್ಬೋದು, ಬೇಕು ಅಂದರೆ ಮತ್ತೆ ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟ್ ಫ್ರೀಸ್ ಮಾಡಿದ ತಕ್ಷಣ ನಿಮಗೆ ರಿಕ್ವೆಸ್ಟ್ ಹೋಗುತ್ತೆ ಬ್ಲಾಕ್ಗೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಫ್ರೀಸ್ ದ ರಿಕ್ವೆಸ್ಟ್? ಸೊ ರಿಕ್ವೆಸ್ಟ್ನ ಫ್ರೀಸ್ ಮಾಡಿದ ತಕ್ಷಣ ನಿಮಗೆ ಅದು ಬ್ಲಾಕ್ಗೆ ಹೋಗುತ್ತೆ. ಓಕೆ, ರಿಕ್ವೆಸ್ಟೆಡ್. ಸೊ ನಿಮಗೆ 2 ಮೀಡಿಯಮಿಂದನೂ ಫ್ರೀಸ್ ಮಾಡಬೇಕು. ಸೊ ಫ್ರೀಸ್ಡ್, ರಿಕ್ವೆಸ್ಟೆಡ್. ಸೊ 2 ಆಗಿದೆ. ಫ್ರೀಸ್ ಆಗಿದ ತಕ್ಷಣ ಈ ರಿಕ್ವೆಸ್ಟು ನಮಗೆ ಬ್ಲಾಕ್ಗೆ ಹೋಗುತ್ತೆ. ಸೊ ಬ್ಲಾಕ್ ಲಾಗಿನಲ್ಲಿ ಎಲ್ಲ ಪ್ರೋಸೆಸ್ನು ನಿಮ್ಮ BRC ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ನೆಕ್ಸ್ಟ್ BRC ಲಾಗಿನಲ್ಲಿ ಸೇಮ್ ಆ್ಯಸ್ ಯೂಶುವಲ್ BRC ಲಾಗಿನಲ್ಲಿ ಯೂಸರ್ ಐ ಡಿ ಇರುತ್ತೆ, ಒ ಟಿ ಪಿ ಎಂಟರ್ ಮಾಡ್ತೀರಾ, ಒ ಟಿ ಪಿ ಬಂದ ತಕ್ಷಣ ಲಾಗಿನ್ ಆಗ್ತೀರಾ. ಇಲ್ಲಿ ರೀಡಿಸ್ಟ್ರಿಬ್ಯೂಷನ್ ಅಂತ ಟೈಪ್ ಮಾಡಿದ್ರೆ ನಮಗೆ 4 ಆಪ್ಷನ್ಸ್ ಬರುತ್ತೆ. ಒಂದು ಇಂಡೆಂಟ್ನ ಎಂಟ್ರಿ ಮಾಡೋದು, DC ಜನ್ರೇಷನ್ನು, ಇಂಡೆಂಟ್ ಅಪ್ರೂವಲ್. ಸೊ ನಾವು ಇವಾಗ ನಮಗೆ ರಿಕ್ವೆಸ್ಟ್ ಬಂದಿದೆ, ಸೊ ನಾನು ಅದನ್ನು ಅಪ್ರೂವ್ ಮಾಡಬೇಕು ಲೆವೆಲಲ್ಲಿ, BRC ಲೆವೆಲಲ್ಲಿ. ಸೊ ಈ ಆಪ್ಷನ್ ರೀಡಿಸ್ಟ್ರಿಬ್ಯೂಷನ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅಪ್ರೂವಲ್ ಅನ್ನು ಓಪನ್ ಮಾಡ್ತೀನಿ, ಸರ್ಚ್ ಕೊಡ್ತೀನಿ. ಸೊ ನಾನು ಅಲ್ಲಿ ಸ್ಕೂಲಿಂದ 2 ರಿಕ್ವೆಸ್ಟ್ ಕಳಿಸಿದೆ, ಒಂದು ಕನ್ನಡ ಮೀಡಿಯಮ್ಗೆ, ಇಂಗ್ಲೀಷ್ ಮೀಡಿಯಮ್ಗೆ. ಸೊ ಅದು 2 ಇಲ್ಲಿ ಕಾಣಿಸ್ತಾ ಇದೆ ನನಗೆ. ವೆರಿಫೈ ರೆಗ್ಯುಲರ್ ಇಂಡೆಂಟ್ ಡೇಟಾ. ಸೊ ಒಂದ್ಸಲ ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಕಾಣಿಸುತ್ತೆ ಎಷ್ಟು ಇಂಡೆಂಟ್ ಹಾಕಿದ್ರು, ಎಷ್ಟು ರಿಸೀವ್ ಆಗಿದೆ, ಎಷ್ಟು ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಪ್ಲಸ್ ಲೆಫ್ಟ್ ಓವರ್ ಬುಕ್ಸ್ ಎಷ್ಟು ಅಂತ. ಇಲ್ಲಿ ನೀವು ನಮಗೆ ಟೆಸ್ಟ್ URL ಆಗಿರೋದ್ರಿಂದ ಇಲ್ಲೇನು ಕಾಣಿಸ್ತಾ ಇಲ್ಲ, ಕೆಲವೊಂದು ಮಾತ್ರ ನಾವು ಜಸ್ಟ್ ಟೆಸ್ಟ್ಗೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀವಿ. ನಿಮ್ಮ ಲಾಗಿನಲ್ಲಿ ಎಲಿಜಿಬಲ್ ಇರೋ ಏನೇನು ಡೇಟಾ ಇಂಡೆಂಟ್ ಇದೆ, ಎಷ್ಟು ರಿಸೀವ್ ಆಗಿದೆ ಅದೆಲ್ಲ ತೋರಿಸುತ್ತೆ. ಸೊ ಅಕಸ್ಮಾತ್ ಇಲ್ಲಿ ಏನಾದರೂ ಲೆಫ್ಟ್ ಓವರ್ ಬುಕ್ಸ್ ಇದ್ದರೆ, ಇಷ್ಟು ಬುಕ್ಸ್ ಉಳಿದಿದೆ ಸ್ಕೂಲ್ ಲೆವೆಲಲ್ಲೇ ಅಂದರೆ ನಿಮಗೆ ಅಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಬುಕ್ಸ್ ಅಲ್ಲೇ ಇರುತ್ತೆ. ಸೊ ಅಪ್ರೂವ್ ಮಾಡಬೇಡಿ, ರಿಜೆಕ್ಟ್ ಮಾಡಿ.
ಇಲ್ಲಿ ಯಾವುದೋ ಬುಕ್ಸ್ ಇಲ್ಲ, ಲೆಫ್ಟ್ ಓವರ್ ಬುಕ್ಸ್ ಇಲ್ಲ, ಅವ್ರಿಗೆ ಬುಕ್ಸ್ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅಪ್ರೂವ್ ಮಾಡ್ತೀವಿ. ಅಪ್ರೂವ್ಡ್. ಇದು ಕೂಡ ಅಷ್ಟೇ, ಚೆಕ್ ಮಾಡ್ತೀನಿ ಲೆಫ್ಟ್ ಓವರ್ ಬುಕ್ಸ್ ಇದೆಯಾ ಅಂತ. ಯಾವುದೋ ಬುಕ್ಸ್ ಲೆಫ್ಟ್ ಓವರ್ ಇಲ್ಲ, ಸೊ ಅಪ್ರೂವ್ ಮಾಡ್ತೀನಿ. ಸೊ ಈ ಪ್ರೋಸೆಸ್ ಆಗಿದೆ, ಅಪ್ರೂವಲ್ ಪ್ರೋಸೆಸ್ ಆಗಿದೆ. ನೆಕ್ಸ್ಟ್ ಅಪ್ರೂವಲ್ ಆದಮೇಲೆ ನಮಗೆ ಬರೋದು ಇಂಡೆಂಟ್ ಎಂಟ್ರಿ, ರೀಡಿಸ್ಟ್ರಿಬ್ಯೂಷನ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ. ಇಲ್ಲಿ ಸ್ಕೂಲ್ ಅವ್ರಿಗೆ ಆಪ್ಷನ್ ಇರಲ್ಲ ಇಂಡೆಂಟ್ ಎಂಟ್ರಿ ಮಾಡೋದಕ್ಕೆ, ಬ್ಲಾಕ್ ಅವ್ರಿಗೆ ಆಪ್ಷನ್ ಇರೋದು. ಸೊ ಇಲ್ಲಿ ಇಂಡೆಂಟ್ ಎಂಟ್ರಿ ಮಾಡ್ತೀವಿ. ಸೊ ನಮಗೆ ಅಪ್ರೂವ್ ಮಾಡಿದ್ದು ಯಾವುದು, ಯಾವ ಬ್ಲಾಕ್ ಬಂದು ಅಂದರೆ ಕಾರ್ಕಳ ಬ್ಲಾಕು, ಅಜಯ್ ಕರು ಆ ಕ್ಲಸ್ಟರ್. ಸೊ ಅಜಯ್ ಕರು ಕ್ಲಸ್ಟರು ಸ್ಕೂಲ್ ನೇಮು ಇಲ್ಲೇ ತೋರಿಸುತ್ತೆ ನಿಮಗೆ. ಯಾವ್ಯಾವ ರಿಕ್ವೆಸ್ಟ್ ಬಂದಿರುತ್ತೋ ಅದೆಲ್ಲ ಇಲ್ಲೇ ತೋರಿಸುತ್ತೆ. ಸೊ ಅದನ್ನು ಎಂಟ್ರಿ ಮಾಡ್ತೀರಾ, ಸರ್ಚ್ ಕೊಡ್ತೀರಾ. ಇನ್ನೊಂದು ಏನಾಗುತ್ತೆ ಅಂದರೆ ಇಲ್ಲಿ ಅಡಿಷ್ನಲ್ ಇಂಡೆಂಟಲ್ಲಿ ನಮಗೆ ಯಾವುದಾದ್ರೂ ಬುಕ್ಸು ಬ್ಲಾಕಲ್ಲಿ ಇದ್ದರೆ ಅದನ್ನು ಮಾತ್ರ ಕೊಡೋಕ್ಕಾಗುತ್ತೆ. ಇವಾಗ ನಮ್ಮ ಸ್ಕೂಲ್ ಅವ್ರಿಗೆ ಬೇರೆ ಒಂದು ಟೈಟಲ್ ಅವಶ್ಯಕತೆ ಇರುತ್ತೆ, ಆ ಟೈಟಲ್ ಏನಾದರೂ ಬ್ಲಾಕಲ್ಲಿ ಇದ್ದರೆ, ಅವೈಲಬಲ್ ಇದ್ದರೆ, ಸ್ಟಾಕ್ ಇದ್ದರೆ ಮಾತ್ರ ಬುಕ್ಸ್ ಕೊಡೋಕ್ಕಾಗುತ್ತೆ. ಸೊ ಮೀಡಿಯಮ್ ಸೆಲೆಕ್ಟ್ ಮಾಡ್ತೀವಿ. ಮೀಡಿಯಮ್ ಸೆಲೆಕ್ಟ್ ಮಾಡಿದ್ಮೇಲೆ ಕ್ಲಾಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಯಾವ್ಯಾವ ಟೈಟಲ್ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವಶ್ಯಕತೆ ಇದೆ ಅಂದರೆ ಅದನ್ನು ಓಪನ್ ಮಾಡ್ತೀವಿ. ಓಪನ್ ಮಾಡಿ ಅಲ್ಲಿ ಯಾವ್ಯಾವ ಟೈಟಲ್ಸ್ ಇದೆ ಕಾಣಿಸುತ್ತೆ ನಿಮಗೆ. ಇಂಡೆಂಟೆಡ್, ರಿಸೀವ್ಡ್, ಡಿಸ್ಟ್ರಿಬ್ಯೂಟೆಡ್ ಟು ಸ್ಟೂಡೆಂಟ್, ಲೆಫ್ಟ್ ಓವರ್ ಬುಕ್ಸ್. ಇದು ರೆಗ್ಯುಲರ್ ಇಂಡೆಂಟ್ ತೋರಿಸ್ತಾ ಇರುತ್ತೆ. ನೀವು ಆಲ್ರೆಡಿ ಇಂಡೆಂಟ್ ಮಾಡಿರ್ತೀರಲ್ವ ಸ್ಕೂಲ್ಗಳಿಗೆ, ಸ್ಕೂಲಿಂದ ಅದು ತೋರಿಸ್ತಾ ಇರುತ್ತೆ. ಇಲ್ಲಿ ಅವೈಲಬಲ್ ಬ್ಯಾಲೆನ್ಸ್ ಬಂದು ನಮ್ಮ ಬ್ಲಾಕಲ್ಲಿ ಎಷ್ಟಿರುತ್ತೆ ಅಷ್ಟು. ಅಡಿಷ್ನಲ್ ಇಂಡೆಂಟ್ ನೀವು ಇವಾಗ 13 ಅಂತ ಇದ್ರೆ 12 ಮಾಡ್ಬೋದು, 12 ಹಾಕ್ಬೋದು, ಇಲ್ಲ 3 ಹಾಕ್ಬೋದು, ಇಲ್ಲ 4 ಹಾಕ್ಬೋದು. ಸೊ 13ಗಿಂತ ಕಡಿಮೆ ಹಾಕಬೇಕು. ಸೊ ನಾವು ಸೇಲ್ ಕ್ಯಾಟಗರಿಗೆ ಬಿಡದೇ ಇರೋದ್ರಿಂದ ಸೇಲ್ ಕ್ಯಾಟಗರಿ ಫ್ರೀಸ್ ಆಗಿರುತ್ತೆ, ಇಲ್ಲೇನೂ ಹಾಕೋಕ್ಕಾಗಲ್ಲ. ಸೊ ಫ್ರೀ ಕ್ಯಾಟಗರಿ ಆಗಿರೋದ್ರಿಂದ ನೀವು 12 ಆದರೂ ಹಾಕ್ಬೋದು. ಬಿಲೋ 13 ಎಷ್ಟಾದರೂ ಹಾಕ್ಬೋದು, 13 ಹಾಕ್ಬೋದು. ಸೊ ಯು ಆರ್ ಎಕ್ಸೀಡಿಂಗ್ ಮೋರ್ ದ್ಯಾನ್ 13 ಅಂದರೆ 14 ಅಂತ ಹಾಕಿದ್ರೆ ಎರರ್ ಬರುತ್ತೆ. ಅಡಿಷ್ನಲ್ ಫ್ರೀ ಇಂಡೆಂಟ್ ಕ್ವಾಂಟಿಟಿ ಈಸ್ ಮೋರ್ ದ್ಯಾನ್ ದ ಅವೈಲಬಲ್ ಸ್ಟಾಕ್ ಅಂತ. ಸೊ ಜಾಸ್ತಿ ಹಾಕೋಗಿಲ್ಲ, ನಿಮಗೆ ಆಲ್ರೆಡಿ ಎಷ್ಟಿದೆಯೋ ಅಷ್ಟು ಹಾಕಬೇಕಾಗುತ್ತೆ. ನಾನಿಲ್ಲಿ ಜಸ್ಟ್ 12 ಅಂತ ಹಾಕ್ತೀನಿ. ಅಂತ ಹಾಕಿ ಇಲ್ಲಿ ಒಂದು 3 ಅಂತ ಹಾಕ್ತೀನಿ. ಹಾಕಿ ಸೇವ್ ಕೊಡಬೇಕಾಗುತ್ತೆ. ಸೊ ಇದು ಇಂಡೆಂಟ್ ಎಂಟ್ರಿ ಪ್ರಾಸೆಸ್. ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ. ಸೊ ಫೈನಲ್ ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್. ಸೊ ನಮಗೆ ಎಷ್ಟು ಅಡಿಷ್ನಲ್ ಇಂಡೆಂಟ್ 33 ಬುಕ್ಸ್ ಹಾಕಿದ್ದೀನಿ. ಸೊ ಪ್ರಿವ್ಯೂ ಮತ್ತೆ ಬೇಕಾದರೆ ಓಪನ್ ಮಾಡಿ ಚೆಕ್ ಮಾಡ್ಕೋಬೋದು ಏನೇನು ಹಾಕಿದ್ದೀರಾ ಅಂತ. 12 33 ಇಷ್ಟು ಹಾಕಿದ್ದೀರಾ. ಸೊ ಮೀಡಿಯಮ್ ಸೆಲೆಕ್ಟ್ ಮಾಡಿ ಫೈನಲ್ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್.
ಸೊ ಸಬ್ಮಿಟ್ ಆಗಿದೆ. ಸಬ್ಮಿಟ್ ಆದಮೇಲೆ ನೀವು ಏನೇನು ಇಂಡೆಂಟ್ ಹಾಕಿದ್ದೀರಾ ಇಲ್ಲಿ ಕಾಣಿಸುತ್ತೆ. ಸೊ ಈ ಟೈಟಲ್ ಬಂದು ನಲಿಕಲಿ ಕನ್ನಡ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ 3 ಹಾಕಿದ್ದೀರಾ, ಕಲಿ ಕನ್ನಡ 12 ಹಾಕಿದ್ದೀರಾ, ಅಂದರೆ ಇಷ್ಟು 33 ಬುಕ್ಸ್ ಆಗಿದೆ. ಸೊ ಫ್ರೀಸ್ ಮಾಡಬೇಕು ಇಂಡೆಂಟ್ನ. ನೀವು ಫ್ರೀಸ್ ಮಾಡೋಕ್ಕೆ ಮುಂಚೆ ರಿಪೋರ್ಟ್ ತಗೋತೀರಾ ಅಂದರೆ ರಿಪೋರ್ಟ್ ತಗೋಬೋದು. ರಿಪೋರ್ಟ್ ತಗೊಂಡ್ರೆ ಈ ಥರ ಬರುತ್ತೆ, ಸೇವ್ ಆಗುತ್ತೆ PDF ಫಾರ್ಮ್ಯಾಟಲ್ಲಿ. ನೆಕ್ಸ್ಟು ಫ್ರೀಸ್ ಇಂಡೆಂಟ್. ಡೇಟಾ ಆಲ್ರೆಡಿ ಫ್ರೀಸ್ಡ್. ಸೊ ಫ್ರೀಸ್ ಆಯಿತು ಡೇಟಾ. ನೆಕ್ಸ್ಟ್ ಆ್ಯಸ್ ಯೂಶುವಲ್ ಸೇಮ್ ಅಲ್ಲಿ ಮೀಡಿಯಮ್ ಸೆಲೆಕ್ಟ್ ಮಾಡೋ ಜಾಗದಲ್ಲಿ ಕನ್ನಡ ಮೀಡಿಯಮ್ ಸೆಲೆಕ್ಟ್ ಮಾಡಿಬಿಟ್ಟು ಕನ್ನಡ ಮೀಡಿಯಮ್ಗೂ ಸೇಮ್ ಪ್ರಾಸೆಸ್. ಇಲ್ಲಿ ಏನು ಮಾಡಿದ್ರಿ ಅದೇ ಪ್ರಾಸೆಸ್. ಇಂಡೆಂಟ್ ಹಾಕಬೇಕು, ಇಂಡೆಂಟ್ನ ಫಿಲ್ ಮಾಡಬೇಕು, ಎಷ್ಟು ಕ್ವಾಂಟಿಟಿ ಆಗುತ್ತೆ ಅಂತ, ಎಷ್ಟು ಅವಶ್ಯಕತೆ ಇದೆ ಅಂತ. ಅದಾದಮೇಲೆ ಡೇಟಾನ ಫ್ರೀಸ್ ಮಾಡಬೇಕು. ಫ್ರೀಸ್ ಮಾಡಿರೋ ಡೇಟಾನ ಮತ್ತೆ ಅಪ್ರೂವಲ್ ಮಾಡಬೇಕು. ರೀಡಿಸ್ಟ್ರಿಬ್ಯೂಷನ್, ಇಂಡೆಂಟ್, ಅಪ್ರೂವಲ್. ಸೊ ಇಲ್ಲಿ ಬಂದಿರುತ್ತೆ, ನಾವು ಆಲ್ರೆಡಿ ಇಂಡೆಂಟ್ ಮಾಡಿರೋದ್ರಿಂದ ಇಲ್ಲಿ ಬರುತ್ತೆ. ಇದನ್ನು ಓಪನ್ ಮಾಡಿದರೆ ನಮಗೆ ಏನೇನು ಇಂಡೆಂಟ್ ಮಾಡಿದ್ದಾರೆ ಅನ್ನೋದು ಕಾಣಿಸುತ್ತೆ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದು ಏನೂ ಸರಿ ಇಲ್ಲ, ನಿಮಗೆ ಟೈಟಲ್ಸ್ ಅವಶ್ಯಕತೆ ಇಲ್ಲ ಅಂದರೆ ಯು ಕ್ಯಾನ್ ಪ್ರೆಸ್ ನೀಡ್ ರಿವ್ಯೂ ಬೈ HM. ಅಂದರೆ ವಾಪಸ್ಸು ಅದೇ ಸ್ಕ್ರೀನ್ಗೆ ಹೋಗುತ್ತೆ, ಮತ್ತೆ ಇಂಡೆಂಟ್ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಸ್ಕ್ರೀನ್ಗೆ ಇಂಡೆಂಟ್ ಹೋಗಿ ಮತ್ತೆ ಇಂಡೆಂಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಡೈರೆಕ್ಟ್ ಅಪ್ರೂವ್ ಮಾಡ್ಬೋದು. ಅಪ್ರೂವ್. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಪ್ರೂವ್ಡ್. ಸೊ ಅಪ್ರೂವ್ ಆಗಿದೆ. ಅಪ್ರೂವ್ ಆದಮೇಲೆ ಸೊ ಇಂಡೆಂಟ್ ಫಸ್ಟು ಇಂಡೆಂಟ್ ಪ್ರೋಸೆಸ್ ಆಯಿತು, ಅಪ್ರೂವಲ್ ಪ್ರೋಸೆಸ್ ಆಯಿತು. ನೆಕ್ಸ್ಟು DC ಜನರೇಷನ್. ಟೆಕ್ಸ್ಟ್ ಬುಕ್ DC ಜನರೇಷನ್. ಕ್ಲಸ್ಟರ್ ಬಂದು ಅಜಯ್ ಕರು. ಸ್ಕೂಲ್ ನೇಮ್ ಬಂದು ನೀಲಿಕಟ್ಟೆ ಹಿರ್ಗಾಣ. ಸೊ ಯಾವ ಸ್ಕೂಲ್ ಇದ್ರೆ ಅದು ಓಪನ್ ಆಗುತ್ತೆ. ಅದನ್ನು ಓಪನ್ ಮಾಡಿದ್ಮೇಲೆ DC ಜನರೇಟ್ ಮಾಡಬೇಕು. DC ಜನರೇಷನ್ ಆ್ಯಸ್ ಯೂಶುವಲ್ 1 DC ಆದರೂ ನೀವು 33 ಬುಕ್ಸ್ ಇದೆ ಇಲ್ಲಿ. ಒಂದೇ ಸ್ಟ್ರೆಚ್ಚಲ್ಲಿ 1 DC ಅಲ್ಲೇ ನೀವು 33 ಬುಕ್ಸ್ನೂ ಸಪ್ಲೈ ಮಾಡ್ಬೋದು. ಅಥವಾ ನೀವು ಡಿವೈಡ್ ಮಾಡಿ ಒಂದೊಂದೇ DC, ಇವಾಗ 30 ಒಂದರಲ್ಲಿ 3 ಒಂದರಲ್ಲಿ ಆ ಥರನೂ ಮಾಡ್ಬೋದು. ನಾನಿಲ್ಲಿ 1 DCನ ಜನರೇಟ್ ಮಾಡ್ತೀನಿ. ಸೊ ಇಲ್ಲಿ ಇಂಗ್ಲೀಷ್ ರೀಡರ್ ಆ್ಯಕ್ಟಿವಿಟಿ ಬುಕ್ 3 ಇದೆ, 12 ಇದೆ, 12 ಇದೆ. ಇದು ಬೇಡ ಅಂದರೆ ನೀವು ಇದನ್ನು ಎಡಿಟ್ ಮಾಡ್ಕೋಬೋದು. 3 ಇರೋದನ್ನ 2 ಮಾಡ್ಬೋದು. ಎಷ್ಟು ನಂಬರ್ ಆಫ್ DCs ನಾವು ಬೇಕಾದರೂ ಜನರೇಟ್ ಮಾಡ್ಬೋದು. ಇಲ್ಲಿ 1 DCನ ನಾನು ಜನರೇಟ್ ಮಾಡ್ತಾ ಇದ್ದೀನಿ.
ಸೇವ್ ಆಗಿದೆ. ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಸಪ್ಲೈ ಇಲ್ಲಿರುತ್ತೆ, ಚೇಂಜಸ್ ಮಾಡ್ಕೋಬೋದು. 1 DC ಸೇವ್ ಆಗುತ್ತೆ. ಇಲ್ಲಿ ನಾವು 33 ಬುಕ್ಸ್ನು ಒಟ್ಟಿಗೆ ಮಾಡ್ತಿರೋದ್ರಿಂದ ಡೈರೆಕ್ಟ್ ಫೈನಲ್ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕೊಡ್ತೀನಿ. ಇಲ್ಲೇನಾದರೂ ನೀವು 2-3 DC ಜನರೇಟ್ ಮಾಡ್ತೀರಾ ಅಂದರೆ 30 ಬುಕ್ಸ್ ಒಂದ್ಸಲ ಇಲ್ಲ 3 ಬುಕ್ಸ್ ಒಂದ್ಸಲ ಮಾಡೋಕ್ಕಿದ್ರೆ ಇಲ್ಲಿ ಎಡಿಟ್ ಮಾಡಿಬಿಟ್ಟು 1 DCನ ಸಬ್ಮಿಟ್ ಮಾಡಿ, ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮಾಡಿ, ಇನ್ನೊಂದು DCನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ವೆರಿಫೈ ಮಾಡಿ ಒಂದ್ಸಲ. ವೆರಿಫೈ ಮಾಡಿದ್ಮೇಲೆ ಫೈನಲ್ ಸಬ್ಮಿಟ್. ಅಲ್ಲಿ ಕೇಳುತ್ತೆ ನಿಮಗೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಫೈನಲ್ ಸಬ್ಮಿಟ್ ಅಂತ, ಓಕೆ ಕೊಡಿ. ಬೇಕಾದರೆ ನೀವು ಜನರೇಟ್ ಮಾಡಿಕೊಂಡು ಸೇವ್ ಮಾಡಿಟ್ಕೊಳ್ಳಿ DCನ. ನೆಕ್ಸ್ಟ್ DC ಜನರೇಟ್ ಆದಮೇಲೆ ಬುಕ್ಸ್ನ ರಿಸೀವ್ ಮಾಡ್ಕೋಬೇಕು. ಬುಕ್ಸ್ನ ರಿಸೀವ್ ಮಾಡ್ಕೋಬೇಕಾದ್ರೆ ನೀವು ಮತ್ತೆ ವಾಪಸ್ಸು ಸ್ಕೂಲ್ ಲಾಗಿನ್ಗೆ ಹೋಗಬೇಕು. ಸ್ಕೂಲ್ ಲಾಗಿನಲ್ಲಿ ರಿಸೀವ್ ಡೆಲಿವರಿ ಚಲನ್ ಅಂತ ಇರುತ್ತೆ. ನಾವು ಬ್ಲಾಕಲ್ಲಿ ಜನರೇಟ್ ಮಾಡಿರೋ DC ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಇಲ್ಲಿ ADD ಅಂತ ಇದೆಯಲ್ವಾ, ಇದು ಅಡಿಷನಲ್ ಇಂಡೆಂಟ್, ಅಂದರೆ ಅಡಿಷನಲ್ ಇಂಡೆಂಟಿಂದ ಜನರೇಟ್ ಆಗಿರೋ DC. ಸೊ ಅಲ್ಲಿ ADD ಅಂತ ಇರುತ್ತೆ. ಸೊ ಅದರಿಂದ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಯಾವ್ಯಾವ ಟೈಟಲ್ಸ್ ಬಂದಿದೆ, ಎಷ್ಟೆಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಸೇವ್ ಕೊಟ್ಕೊಳ್ಳಿ. ಅದಕ್ಕೆ ಮುಂಚೆ ರಿಸೀವ್ ಡೇಟ್, ನೀವು ಯಾವತ್ತು ಬುಕ್ಸ್ನ ರಿಸೀವ್ ಮಾಡ್ಕೋತೀರಲ್ವ ಅದನ್ನು ಫಿಲ್ ಮಾಡಿ. ಸೊ ಇವತ್ತು ನಾನು ರಿಸೀವ್ ಮಾಡ್ಕೋತಾ ಇದ್ದೀನಿ ಅಂದರೆ ಇವತ್ತಿನ ಡೇಟ್ ಹಾಕಿದ್ದೀನಿ. ಸೇಮ್ ಆಸ್ ಯೂಶುವಲ್ ಸೇವ್ ಮಾಡ್ತೀರಾ ಅಂತ ಕೇಳುತ್ತೆ, ಅದು ಸೇವ್ ಕೊಡ್ತೀರಾ. ಸೊ ರಿಸೀವ್ ಡೇಟ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೆಕ್ಸ್ಟು ಅದಾಗಿದ ತಕ್ಷಣ ಫೈನಲ್ ಸಬ್ಮಿಟ್. ಸೊ ಡೇಟಾ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ನೀವು ರೆಫರೆನ್ಸಿಗೋಸ್ಕರ DC ಜನರೇಟ್ ಮಾಡಿ ಇಟ್ಕೋಬೋದು. ಸೊ ರಿಸೀವ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಸ್ಟೂಡೆಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ವ, ಆ ಡಿಸ್ಟ್ರಿಬ್ಯೂಷನ್ ಸೇಮ್ ಪ್ರಾಸೆಸ್. ನೀವು ರೆಗ್ಯುಲರ್ ಇಂಡೆಂಟ್ನ ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಅದೇ ರೀತಿ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ ಮೆನ್ಯೂ ಇದೆಯಾ. ಸೊ ರಿಸೀವ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಸ್ಟೂಡೆಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ವ, ಆ ಡಿಸ್ಟ್ರಿಬ್ಯೂಷನ್ ಸೇಮ್ ಪ್ರಾಸೆಸ್. ನೀವು ರೆಗ್ಯುಲರ್ ಇಂಡೆಂಟ್ನ ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಅದೇ ರೀತಿ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ ಮೆನ್ಯೂ ಇದೆಯಾ ತೋರಿಸ್ತಾ ಇಲ್ಲ, ಯಾಕಂದರೆ ಇದು ಟೆಸ್ಟ್ ಲಾಗಿನ್ ಆಗಿರೋದ್ರಿಂದ. ನೀವು ಈ ಮೆನ್ಯೂಗೆ ಬಂದು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಆಸ್ ಯೂಶುವಲ್ ನೀವು ಹೆಂಗೆ ರೆಗ್ಯುಲರ್ ಇಂಡೆಂಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅದೇ ರೀತಿ ಇಲ್ಲೂ ಮಾಡ್ಬೋದು. ಸೊ ಇದಿಷ್ಟು ಕಂಪ್ಲೀಟ್ ಪ್ರಾಸೆಸ್. ಫಸ್ಟು ಇಂಡೆಂಟ್ ಮಾಡಬೇಕು, ಇಂಡೆಂಟ್ ಅಪ್ರೂವಲ್ ಫಸ್ಟು ಸ್ಕೂಲಿಂದ ರಿಕ್ವೆಸ್ಟ್ ಬರಬೇಕು. ಅದಾದಮೇಲೆ ಇಂಡೆಂಟ್ ಅಪ್ರೂವ್ ಆಗಬೇಕು BRC ಲೆವೆಲಲ್ಲಿ. BRC ಲೆವೆಲಲ್ಲೇ ಇಂಡೆಂಟ್ ಮಾಡ್ತಾರೆ. ಸೊ ಎಷ್ಟು ಸ್ಟಾಕಲ್ಲಿ ಅವೈಲೇಬಲ್ ಇದೆಯೋ ಅಷ್ಟು ಮಾತ್ರ ಇಂಡೆಂಟ್ ಅವರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ ನಿಮಗೆ. ಸೊ ಅದಾದಮೇಲೆ ಮತ್ತೆ ಇಂಡೆಂಟ್ ಅಪ್ರೂವಲ್ ಇರುತ್ತೆ. ನೆಕ್ಸ್ಟ್ DC ಜನರೇಷನ್ ಇರುತ್ತೆ. DC ಜನರೇಟ್ ಆಗಿರೋದನ್ನ ಸ್ಕೂಲಲ್ಲಿ ರಿಸೀವ್ ಮಾಡ್ಕೋಬೇಕು. ಸ್ಕೂಲಲ್ಲಿ ರಿಸೀವ್ ಮಾಡ್ಕೊಂಡಾದ್ಮೇಲೆ ಸ್ಟೂಡೆಂಟ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇದಿಷ್ಟು ಕಂಪ್ಲೀಟ್ ಪ್ರಾಸೆಸ್.